ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು ಪ್ರದೀಪ್ ಈಶ್ವರ್ ಅವ್ರನ್ನ ಒಂದು ಹೇಳಿಕೆ ಕೊಡ್ತಾರೆ, ನಾವು ಯಾವುದೇ ಕಾರಣಕ್ಕೆ ರಾಜೀನಾಮೆ ತಗೊಳ್ಳೋಣ ಅಂತ. ನೀವ್ ಯಾರು ಹೇಳಕ್ಕೆ? ಹಾಗಾದ್ರೆ ಭ್ರಷ್ಟರ ಪರವಾಗಿ ನೀವು ಒಂದು ಪ್ರಸ್ತುತತೆಯಿಂದ ಮಾತಾಡ್ತಾ ಇದ್ದೀರಾ ರಾಜೀನಾಮೆ ತಗೊಳ್ಳಲ್ಲ ಅಂತ. ನೀವು ಚಿಕ್ಕಬಳ್ಳಾಪುರ ಕೊಡುಗೆ ನಿಮ್ ಏನಿದೆ? ನಮ್ಮ ಬಲಿಜಿಗ ಜನಾಂಗ, ನಾನು ಒಬ್ಬ ಬಲಿಜ ಜನಾಂಗದಲ್ಲಿ ಹುಟ್ಟಿದ್ದೀನಿ. ನಿಮ್ಮ ಕೊಡುಗೆ ಏನಿದೆ ಬಲಿಜ ಜನಾಂಗಕ್ಕೆ? ಬಲಿಜ ಜನಾಂಗದಿಂದ ಗೆದ್ದಿದ್ದೀನಿ ಅಂತ ಹೇಳ್ತೀರಾ, OBC ಗೆದ್ದಿದ್ದೀನಿ ಅಂತ ಹೇಳ್ತೀರಾ. ನೀವು ಬಲಿಜ ಜನಾಂಗಕ್ಕೆ OBC ಅವ್ರಿಗೆ ಏನೂ ಮಾಡಿಲ್ಲ. ಇದೇ ಕೈವಾರ ತಾತಯ್ಯನವರ ಜಯಂತಿ ಬೆಂಗಳೂರಲ್ಲಿ, ಕೈವಾರ ತಾತಯ್ಯನವರ ಜಯಂತಿ ಸಿದ್ದರಾಮಯ್ಯ ಅವರ ಭಿಕ್ಷೆ ಅಂತ ಹೇಳ್ತೀರಾ. ಅದು ಕೈವಾರ ತಾತಯ್ಯನವ್ರಿಗೆ ಅವಮಾನ ಮಾಡಿದಿರ. ಸಮಸ್ತ ಬಲಿಜಿಗ ಜನಾಂಗಕ್ಕೆ ನೀವು ಅವಮಾನ ಮಾಡಿದಿರ. ಹಾಗಾಗಿ ನಮ್ಮ ಬಲಿಜ ಜನಾಂಗ ಎಚ್ಚೆತ್ಕೊಂಡಿದ್ದಾರೆ. ಈ ಸರಿ ಅಂತೂ ನಿಮ್ಗಂತೂ ನಮ್ಮ ಬಲಿಜ ಜನಾಂಗ ಓಟ್ ಹಾಕಲ್ಲ. ಅವರು ತಿಳ್ಕೊಂಡಿದ್ದಾರೆ. ಏನೋ ನಮ್ಮ ಬಲಿಜ ಜನಾಂಗ ಒಬ್ಬ ಶಾಸನ ಆಗ್ಲೇ ನೋಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೆ ಅಲ್ಪಸಂಖ್ಯಾತರನ್ನ ಹೋಲಿಸ್ಕೊಳಕ್ಕೆ ಮತ್ತೆ ಅಲ್ಪಸಂಖ್ಯಾತರ ಪರವಾಗಿ ನಿಂತ್ಕೊಂಡಿದ್ದೀರಾ, ಬಲಿಜ ಜನಾಂಗ ಪರವಾಗಿ ನಿಂತ್ಕೊಂಡಿಲ್ಲ. ಸಮಸ್ತ ನಮ್ಮ ಬಲಿಜ ಜನಾಂಗಕ್ಕೆ ಒಂದ್ ಹೇಳ್ತೀನಿ, ದಯವಿಟ್ಟು ಇಂಥ ವ್ಯಕ್ತಿಗೆ ದಯವಿಟ್ಟು ಓಟ್ ಹಾಕ್ಬೇಡಿ. ಯಾಕಂದ್ರೆ ನಮ್ಮ ಜನಾಂಗ ಬಗ್ಗೆನೂ ಕಾಳಜಿ ಇಲ್ಲ. ನಮ್ಮ ಜನಾಂಗಕ್ಕೆ ಯಾವುದೇ ಆಗೋಗೋಗಳನ್ನ ನೋಡಿಲ್ಲ. ಹಾಗಾಗಿ PC ಮೋಹನ್ ಅವರು ಏನು 2Aಗೆ ನಮ್ಗೆ ವಿದ್ಯಾಭ್ಯಾಸಕ್ಕೆ 2Aಗೆ ತಂದು ಕೊಟ್ಟಿದ್ದು PC ಮೋಹನ್ ಅವರು. ಯಡಿಯೂರಪ್ಪ ಅವ್ರು ಇನ್ನೇನ್ ರಾಜೀನಾಮೆ ಕೊಡುವ ಮುಂಚೆ ಹಿಂದಿನ ದಿವಸ ನಮ್ಗೆ 2A ಕೊಟ್ಬಿಟ್ಟು ಹೋದ್ರು. ಹಾಗಾಗಿ ನೀನು ಕೊಡುಗೆ ಏನಿದೆ? ಇವಾಗ ನಿಮ್ ಸರ್ಕಾರ ಇದೆ, ನಿಮ್ ಕಾಂಗ್ರೆಸ್ ಸರ್ಕಾರ ಇದೆ. ಬಲಿಜ ಜನಾಂಗಕ್ಕೆ ನೀನ್ ಏನ್ ಕೊಡುಗೆ ಕೊಟ್ಟಿದ್ಯಾ? 2A ಎಜುಕೇಶನ್ ತಂದ್ಕೊಡಿ. ಕನಿಷ್ಠ ನೀನು ವಿದ್ಯಾಭ್ಯಾಸಕ್ಕೆ ತಂದು ಕೊಟ್ಟಿದ್ದಾರೆ PC ಮೋಹನ್ ಅವರು. ಕೈವಾರ ತಾತಯ್ಯನವರು ಯೂನಿವರ್ಸಿಟಿಗೆ ಮಾಡ್ತಾ ಇದ್ದಾರೆ. ಮತ್ತೆ ಕೈವಾರ ತಾತಯ್ಯನವರು ಜಯಂತಿ ಅನೌನ್ಸ್ ಮಾಡಿಸಿದ್ದಾರೆ. ನಿನ್ನ ಕೊಡುಗೆ ಏನಿದೆ ಬಲಿಜ ಜನಾಂಗಕ್ಕೆ? ಹಾಗಾಗಿ ದಯವಿಟ್ಟು ನಮ್ಮ ಬಲಿಜ ಬಾಂಧವಗಳಿಗೆ ಒಂದು ಮಾತು ಹೇಳಕ್ ಇಷ್ಟ ಪಡ್ತಾ ಇದೆ, ದಯವಿಟ್ಟು ಇಂಥವ್ರಿಗೆ ಓಟ್ ಹಾಕ್ಬೇಡಿ. ನೆಕ್ಸ್ಟ್ ಪ್ರದೀಪ್ ಅವರೇ, ನೀವು ಮಾತಾಡೋ ಮಾತುಗಳು ಕೆಳಗೆ ಕಾಮೆಂಟ್ಗಳು ಕೇಳಿ, ನಿಮ್ಮನ್ನ ಎಷ್ಟು ದೂಡಿಸ್ತಾ ಇದ್ದಾರೆ ಜನ, ಎಷ್ಟು ದ್ವೇಷಿಸ್ತಾ ಇದ್ದಾರೆ ಅಂದ್ಬಿಟ್ಟು ನಿಮ್ಗೆ ಅರ್ಥ ಆಗತ್ತೆ. ಅವ್ರು ಮಾತಾಡೋ ಮಾತುಗಳಲ್ಲೇ, ನೀವು ಮಾತಾಡೋ ಮಾತುಗಳಲ್ಲಿ ಸಂಸ್ಕಾರ ಇಲ್ಲ. RSS ಬೈತೀರಾ. RSS ಮಾತಾಡೋ ಯೋಗ್ಯತೆ ನಿಮ್ಗಿದೆಯಾ? ನಿಮ್ ಏನಾದ್ರು ಸಂಸ್ಕಾರ ಕಲಿಬೇಕಂದ್ರೆ ಒಂದ್ಕಿತ ಶಾಖೆಯಾಗಿ ಹೋಗ್ಬಿಟ್ಟು ಬಂದ್ರೆ ನಿಮ್ ಸಂಸ್ಕಾರ ಕಲಿತೀರಾ. ಮತ್ತೆ ಆ ಸಂಸ್ಕಾರನ ನೀವೇನೋ ಟ್ಯೂಷನ್ ಹೇಳಿದ್ರ ಅವ್ರಿಗೆ ಹೇಳ್ಕೊಡಿ. ನಿಮ್ ಸಂಸ್ಕಾರನೇ ಗೊತ್ತಿಲ್ಲ, ಸಂಸ್ಕಾರ ಏನ್ರಿ ನೀವು? ಹಾಗಾಗಿ ನಮ್ಮ BJP ಅವ್ರ ಬಗ್ಗೆ, ನಮ್ಮ RSS ಅವ್ರ ಬಗ್ಗೆ ಮಾತಾಡಿದ್ರೆ ನೆಕ್ಸ್ಟ್ 2028 ನೀವು ಕನಿಷ್ಠ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗಲ್ಲ. ನಮ್ಮ ಬಲಿಜ ಜನಾಂಗ ನಿಮ್ಗೆ ತಕ್ಕ ಶಾಸ್ತಿ ಮಾಡ್ತಾರೆ. ನಾಯ್ಡು ಅಂತ BJP ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಏನು ಸತತ ಒಂದು 5 ದಿವಸಗಳಿಂದ ಧರಣಿ ನಡೀತಾ ಇದೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮತ್ತು ಭ್ರಷ್ಟ ಸಚಿವರಾದ ನಾಗೇಂದ್ರ ಅವರು ರಾಜೀನಾಮೆ ಪಡೆಯಲು ವಿಚಾರವಾಗಿ 5 ದಿವಸದಿಂದ ನಾವು ಇಲ್ಲಿ ಧರಣಿ ಕೂರಿದ್ದೀವಿ. ಯಾವುದೇ ಕಾರಣಕ್ಕೆ ಈ ಭ್ರಷ್ಟ ಸರ್ಕಾರದ, ಈ ಭ್ರಷ್ಟ ಸಚಿವರಾದ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು. ಹಾಗಾಗಿ ಏನು ಕಾಂಗ್ರೆಸ್ ಸರ್ಕಾರ ಇವಾಗ ಹಗರಣಗಳ ಸರಮಳೆಯಲ್ಲಿ ಕುರೋಗಿದೆ. ಪ್ರತಿಯೊಂದು ಸಚಿವರಲ್ಲೇ ಒಂದೊಂದು ಹಗರಣ ಇದೆ. ಗೃಹಲಕ್ಷ್ಮಿ ಯೋಜನೆ 5,000 ಕೋಟಿ ತಿಂದಾಕಿದ್ದಾರೆ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ ಹಗರಣದಲ್ಲಿ ಸಿಲುಕಿದ್ದಾರೆ. ಮತ್ತು ಜಮೀರ್ ಅಹಮದ್ ಅವರು ವಸತಿ ಇದರಲ್ಲಿ ಸುಮಾರು ಕೋಟಿಗಳ ಹಗರಣ ಆಗಿದೆ. ಮತ್ತು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು, ಅವ್ರ ಕಾರ್ಮಿಕರ ಕಿಟ್ ಅಲ್ಲಿ ಸುಮಾರು ಕೋಟಿಗಳ ಹಗರಣ ಆಗಿದೆ. ಹಾಗಾಗಿ ಈ ಆಲಿಬಾಬಾ 40 ಕಳ್ಳರು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಅವರು ಪ್ರತಿಯೊಬ್ಬರು ಏನು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಆ ಭ್ರಷ್ಟಾಚಾರ ಹಣವನ್ನು 70% ಹೈಕಮಾಂಡ್ ಕಳಿಸ್ತಾ ಇದ್ದಾರೆ. ಹಾಗಾಗಿ ಇನ್ನೇನು 1.5 ವರ್ಷದಲ್ಲಿ ಏನು ಅವರ ಅಧಿಕಾರ ಇದೆಯೋ, ಆ 1.5 ವರ್ಷದಲ್ಲಿ ಸುಮಾರು ಹಗರಣಗಳು ಇನ್ನೂ ನಡೆಯುತ್ತೆ. ಹಾಗಾಗಿ ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡಿ ಇಕ್ಕಿದ್ದಾರೆ. ಆಲ್ರೆಡಿ ದಿವಾಳಿ ಆಗೋಗಿದೆ. ಮತ್ತೆ ಏನು ಮೊನ್ನೆ ಮಾನ್ಯ ಸಿದ್ದರಾಮಣ್ಣ ಅವರು ಏನ್ ಹೇಳಿದ್ರಂತೆ, ನಾವು ವಾಲ್ಮೀಕಿ ನಿಗಮದಲ್ಲಿ 180 ಕೋಟಿ ಹಗರಣ ಮಾಡಿಲ್ಲ, 80 ಕೋಟಿ ಹಗರಣ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಬಾಯಲ್ಲೇ ಹೇಳಿದ್ದಾರೆ ನಾವು ಹಗರಣ ಮಾಡಿದೀವಿ ಅಂತ. ಇಷ್ಟೆಲ್ಲ ಗೊತ್ತಿದ್ರೂ ನಮ್ಮ DK ಶಿವಕುಮಾರ್ ಅವರು ಒಣತನದಿಂದ ಅವ್ರ ರಾಜೀನಾಮೆ ತಗೊಳ್ದಿರ ಇದ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಕಪ್ಪ ಸೇರಿದೆ ಹೈಕಮಾಂಡ್ಗೆ. ಹಾಗಾಗಿ ಅವ್ರೇನಾದ್ರು ರಾಜೀನಾಮೆ ತಗೊಂಡ್ರೆ ಇವರ ಸತ್ಯಾಸತ್ಯತೆಗಳನ್ನ ಬಿಚ್ಚಾಕ್ತಾರೆ ನಾಗೇಂದ್ರ. ಇವರು ಬರೀ ಒಂದು ಚಿಕ್ಕ ಹುಳು ತಿಮಿಂಗ್ಳುಗಳು ದೊಡ್ಡ ಆಗಿದ್ದಾರೆ ಹೈಕಮಾಂಡ್ ಅಲ್ಲೇ, ಅವ್ರಿಗೆಲ್ಲ ದುಡ್ಡು ಸೇರಿದೆ. ಹಾಗಾಗಿ ಅವ್ರನ್ನ ರಾಜೀನಾಮೆ ತಗೊಳಕ್ಕೆ ಹಿಂದೆ ಆಗ್ತಾ ಇದ್ದಾರೆ. ಪೇಮೆಂಟ್ ಇವರೆಲ್ಲ ನಾವು ನಮ್ಮ ಮುನ್ರಾಜಣ್ಣ ಬಗ್ಗೆ ಮಾತಾಡ್ತಾರೆ. ನೀವು ಬಾಗೇಪಲ್ಲಿಗೆ ಬನ್ನಿ, ಚಿಕ್ಕಬಳ್ಳಾಪುರಿಗೆ ಬನ್ನಿ ಅಂತ. ಚಿಕ್ಕಬಳ್ಳಾಪುರ ನಿಮ್ಮ ಅಪ್ಪನ ಜಾಗಿರೇನಲ್ಲ, ಎಲ್ಲರದು ಅದು. ಏನೋ ನಿಮ್ಮ ಗೊಡ್ಡ ಬೆದರಿಕೆಗಳಿಗೆ ನಮ್ಮ ಮುನ್ರಾಜಣ್ಣ ಭಯ ಬೀಳಲ್ಲ, ಸಾಮಾನ್ಯ ಕಾರ್ಯಕರ್ತರು ಯಾರು ಭಯ ಬೀಳಲ್ಲ. ಈ ಮಾತನ್ನ ಹೇಳಕ್ ಇಷ್ಟ. ಸರ್ 3 ಬಿಟ್ಟವ್ರು ಊರ್ಗ್ ದೊಡ್ಡವ್ರು, ಆಯ್ತಾ? ಪ್ರದೀಪ್ ಈಶ್ವರ ನಡೆ ಅಂತದೆ, 3 ಬಿಟ್ಟವನು ಊರ್ಗ್ ದೊಡ್ಡವನು. ಎಷ್ಟೋ ಮಾತುಗಳು ಮಾತಾಡ್ತಾ ಇರ್ತಾರೆ.
ಎಷ್ಟು ಮಾತುಗಳು ಮಾತಾಡ್ತಾ ಇದೆ, ಸ್ವಾಭಿಮಾನಿ ಇರೋರು ನೇಣಾಕೊಂಡು ಸತ್ತೋಗ್ತಾರೆ ಆ ಮಾತುಗಳು ಕೇಳಿದ್ರೆ. ಆ ಮಾತುಗಳಿಗೆ ಈ ಕಿವಿಯಲ್ಲಿ ಹಾಕೊಂಡು ಕಿವಿಯಲ್ಲಿ ಬಿಟ್ಬಿಡ್ತಾನೆ. ಏನ್ ಗೊತ್ತಾ, ಈ ಟ್ರೋಲ್ ಮಾಡಿದ್ರೆ ಏನ್ ದೊಡ್ಡ ಲೀಡರ್, ಮೋದಿ ಅವ್ರ ಬಗ್ಗೆ ಮಾತಾಡಿದ್ರೆ ನಾನು ದೊಡ್ಡ ಲೀಡರ್ ಆಗಿ ಹೋಗ್ತಾನೆ ಅನ್ನೋ ವಿಚಾರದಲ್ಲಿ ಇದ್ದಾನೆ. ಯಾವುದೇ ಕಾರಣಕ್ಕೆ ಮೋದಿ ಅವ್ರ ಬಗ್ಗೆ ಮಾತಾಡಿದ್ರೆ ನೀನ್ ಟೋಟಲ್ ಜೀರೋ ಆಗ್ತೀಯ, ಹೀರೋ ಅಂತೂ ಆಗಲ್ಲ. ಮತ್ತೆ ಇದೇ ಬಿ ನಾಗೇಂದ್ರ ಕೊಟ್ಟಿಲ್ಲ ಇನ್ನ ಅವ್ರಿಗೆ ಕೋರ್ಟ್ ಅಲ್ಲಿ ಯಾವ್ದು ಇತ್ಯರ್ಥ ಆಗಿಲ್ಲ. ಹಾಗಾಗಿ ಅವ್ರು ಕಳಂಕಿತ ಸಚಿವರೇ. ಹಾಗಾಗಿ ಅದನ್ನ ಕ್ಲಿಯರ್ ಆಗೋಗು ಅವ್ರ ರಾಜೀನಾಮೆ ಕೊಳ್ಳೇಬೇಕು. ರಾಜೀನಾಮೆ ಪಡೆಯೋವರೆಗೂ ನಾವು ಉಗ್ರ ಹೋರಾಟ ಒಂದು ಮಾಡಲೇ ಮಾಡ್ತೀವಿ. ಬಿಜೆಪಿ ಕಾರ್ಯಕರ್ತರನ್ನ ಒಂದು ರೀತಿ ಬೈತಾರೆ, ನಾಮರ್ದ. ಅಲ್ಲ ಸರ್, ನಾಮರ್ದ ಅನ್ನೋರು ಅವರೇ ದೊಡ್ಡ ನಾಮರ್ದ ಆಗಿರ್ತಾರೆ. ಆಯ್ತಾ, ನಾಮರ್ದ ಅಂತ ಹೇಳ್ತಾರ ಅವರೇ ದೊಡ್ಡ ನಾಮರ್ದ ಆಗಿರ್ತಾರೆ. ಏನೋ ನಾಮರ್ದ ಇವ್ರ ಮನೆಯಲ್ಲಿ ಅದ್ರ ಊಟ ಮಾಡಿದೀವ, ಇವ್ರ ಮನೆಯಲ್ಲಿ ಇದು ಮಾಡಿದ್ರ. ಬಿಜೆಪಿ ಕಾರ್ಯಕರ್ತರ ಬಗ್ಗೆ ಇವ್ರನ್ನ ಏನಂತಾರೆ ಗೊತ್ತಾ, ಚಿಕ್ಕಬಳ್ಳಾಪುರಲ್ಲಿ ಬಕೆಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂತಾರೆ. ಫಸ್ಟ್ ಸಿದ್ದರಾಮಯ್ಯ ಅವ್ರಿಗೆ ಬಕೆಟ್ ಇಕ್ದ್ರು, ಮತ್ತೆ ಡಿ ಕೆ ಅವ್ರಿಗೆ ಬಕೆಟ್ ಇಕ್ದ್ರು. ಈಗ ಇಟ್ಲಿ ಮೇಡಮ್ ಬಗೆಟ್ ಇಕ್ತಾರೆ. RSS ಅವ್ರನ್ನ ಬೈದ್ರೆ ಇಟ್ಲಿ ಮೇಡಮ್ ಏನಾದ್ರು ಮಿನಿಸ್ಟರ್ ಕೊಡ್ತಾರೆ ಅನ್ಕೊಂಡಿದ್ದಾರೆ. ಮಿನಿಸ್ಟ್ರಿ ಎಲ್ಲ, ಕನಿಷ್ಠ ನೀವು ಗ್ರಾಮ ಪಂಚಾಯತಿ ಮೆಂಬರ್ ಟಿಕೆಟ್ ಕೂಡ ಕೊಡಲ್ಲ. ಈ ಪ್ರದೀಪ್ ಈಶ್ವರ್ ಅವ್ರೆ, ಜ್ಞಾಪಕ ಇರ್ಲಿ, ನೀವು ಮಾತಾಡೋದೆಲ್ಲ ನಿಮ್ ಒಳ್ಳೇದಕ್ಕೆ. ನೆಕ್ಸ್ಟ್ ನೀವು ಗ್ರಾಮ ಪಂಚಾಯತಿ ಮೆಂಬರು ಆಗಲ್ಲ, ಪೆರೇಸ್ ಅಂದ್ರೆ ಸೀಮಿತವಾಗಿರ್ತೀರ ಅಷ್ಟೇ. ಓಕೆ ಸರ್.